ಎಲ್ಲೇ ಮೀರಿದ ಸ್ಯಾಂಡಲ್ವುಡ್ ಫ್ಯಾನ್ಸ್ ವಾರ್. ಕಿಚ್ಚ ಫ್ಯಾನ್ಸ್ ನಿಂದ 2011ರ ಹಳೆಯ ಫೋಟೋ ವೈರಲ್ ಆಗಿದೆ. ಈಗ ವಿಜಯಲಕ್ಷ್ಮಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಕಿಚ್ಚನ ಅಭಿಮಾನಿಗಳು. ಎಲ್ಲೇ ಮೀರಿದ ಸ್ಯಾಂಡಲ್ವುಡ್ ಫ್ಯಾನ್ಸ್ ವಾರ್. ಕಿಚ್ಚನ ಫ್ಯಾನ್ಸ್ ನಿಂದ 2011ರ ಹಳೆಯ ಫೋಟೋ ಈಗ ವೈರಲ್ ಆಗ್ತಾ ಇದೆ. ವಿಜಯಲಕ್ಷ್ಮಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಕಿಚ್ಚನ ಅಭಿಮಾನಿಗಳು. ದರ್ಶನ್ ಮೇಲೆ ಕೇಸ್ ಬಿದ್ದು ನಿಮ್ಮ ಸಂಸಾರ ಬೀದಿಗೆ ಬೀಳ್ತಾ ಇತ್ತು. ಆಗ ಬೆಂಬಲವಾಗಿ ನಿಂತಿದ್ದು ಇದೇ ಕಿಚ್ಚ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿ ಫೋಟೋ ಮೂಲಕ ನೆನಪನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಟೌನ್ ಅನ್ನ ಕೊಡ್ತಾ ಇದ್ದಾರೆ. ಅಂದು ನೀವು ಅಳ್ತಾ ನಿಂತಾಗ ಕಣ್ಣೀರು ಒರೆಸಿದ್ದು ಯಾರು? ಒಮ್ಮೆ ನೆನಪು ಮಾಡ್ಕೊಳ್ಳಿ ವಿಜಯಲಕ್ಷ್ಮಿ ಮೇಡಮ್ ಅಂತ ಹೇಳಿ ಫ್ಯಾನ್ಸ್ ವಾರ್ ಮಾಡ್ತಾ ಇದ್ದಾರೆ. ಈಗಂತ ವಿಜಯಲಕ್ಷ್ಮಿ ದರ್ಶನ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಕಿಚ್ಚನ ಫ್ಯಾನ್ಸ್. ಸ್ಯಾಂಡಲ್ವುಡ್ ನಲ್ಲಿ 2 ದಿನಗಳಿಂದ ಫ್ಯಾನ್ಸ್ಗಳ ಹಾರಾಟ ಜಾಸ್ತಿ ಆಗ್ತಾನೆ ಇದೆ. ಒಂದು ಕಡೆ ಕಿಚ್ಚನ ಫ್ಯಾನ್ಸ್, ಒಂದು ಕಡೆ ದರ್ಶನ್ ಫ್ಯಾನ್ಸ್ ಇಬ್ರು ಕೂಡ ಪೋಸ್ಟ್ ಮೇಲೆ ಪೋಸ್ಟ್ ಮಾಡ್ತಾನೆ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ಇಲ್ಲ ನಾವೇ ಜಾಸ್ತಿ ಅಂತೇಳಿ ಕಿತ್ತಾಡ್ತಾ ಇದ್ದಾರೆ. ಈಗ ನೋಡಿದ್ರೆ 2011ರ ಹಳೆಯ ಫೋಟೋವನ್ನ ವೈರಲ್ ಮಾಡಿ, ನೀವು ಅಳ್ತಾ ನಿಂತಾಗ, ನಿಮ್ಮ ಸಂಸಾರ ಬೀದಿಗೆ ಬಿದ್ದಾಗ ಯಾರು ನಿಮಗೆ ಸಹಾಯ ಮಾಡಿದ್ದು, ಯಾರು ನಿಮ್ಮ ಬೆಂಬಲಕ್ಕೆ ನಿಂತಿದ್ದು ಅನ್ನೋದನ್ನ ಮರಿಬೇಡಿ. ಈಗ ಟೋಂಗನ್ನ ಕೊಡ್ತೀರಾ ಅಂತ ಹೇಳಿ ವಿಜಯಲಕ್ಷ್ಮಿ ದರ್ಶನ್ಗೆ ಈಗ ಕಿಚ್ಚನ ಅಭಿಮಾನಿಗಳು ಟೋಂಟನ್ನ ಕೊಡ್ತಾ ಇದ್ದಾರೆ. ಕಿಚ್ಚನ ಒಂದು ಹೇಳಿಕೆ ಇಷ್ಟೆಲ್ಲ ಒಂದು ವಿವಾದಾತ್ಮಕಕ್ಕೆ ಕಾರಣಗಳಾಗಿದೆ. ನಾವು ಯುದ್ಧಕ್ಕೆ ರೆಡಿ ಆಗ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಅವರು ಯಾವ ಉದ್ದೇಶವನ್ನ ಇಟ್ಕೊಂಡು ಆ ಹೇಳಿಕೆಯನ್ನ ಕೊಟ್ಟರು, ಯಾವ ಯುದ್ಧ ಎನ್ನುವುದು ಈಗ ಕಿಚ್ಚನ ಅಭಿಮಾನಿಗಳು ಈಗ ದರ್ಶನ್ ಫ್ಯಾನ್ಸ್ಗಳ ಮೇಲೆ ಕೆರಳ್ತಾ ಇದ್ದಾರೆ. ಒಂದ್ ಕಡೆ ದರ್ಶನ್ ಫ್ಯಾನ್ಸ್ಗಳು ಕೂಡ ಕಿಚ್ಚನ ಅಭಿಮಾನಿಗಳ ಮೇಲೆ ಕೆರಳ್ತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ಸ್ಯಾಂಡಲ್ವುಡ್ನ ನಟರು ಕೂಡ ಇದರಲ್ಲಿ ಭಾಗಿಯಾಗಿರೋದು ಕೂಡ ವಿಶೇಷ ಅಂತಾನೆ ಅನ್ಸುತ್ತೆ. ಯಾವಾಗಲೂ ಕೂಡ ಅಷ್ಟೇ, ಯಾವ್ದಾದ್ರು ಒಂದು ಫಿಲ್ಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಸುದೀಪ್ ಫ್ಯಾನ್ಸ್ ಅಂತಲ್ಲ, ಯಾವುದೇ ಒಂದು 2 ಸಿನಿಮಾಗಳು ಪೈಪೋಟಿ ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ವಾರ ಹೋಗೋದು ಸಹಜ ಸಾಮಾನ್ಯ ಆಗಿರುತ್ತೆ. ಆದ್ರೆ ಕೆಲವೊಂದು ಬಾರಿ ನಟರು ಕೂಡ ಎಂಟ್ರಿ ಆಗೋದು ಬಹಳ ವಿಶೇಷವಾಗುತ್ತೆ. ಇದು ಅತಿರೇಕಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 2011ರ ಫೋಟೋ, ಒಂದು ಹಳೆಯ ಫೋಟೋವನ್ನ ಇಟ್ಕೊಂಡು ನಿಮ್ಮ ಕಣ್ಣೀರನ್ನ ಒರೆಸಿದ್ದು, ನಿಮ್ಮ ಸಂಸಾರ ಬೀದಿಗೆ ಬಿದ್ದಾಗ ನಿಮ್ಮ ಜೊತೆ ನಿಂತಿದ್ದು, ನಿಮ್ಮ ಜೊತೆ ಬೆಂಬಲವಾಗಿ ನಿಂತಿದ್ದು ಇದೇ ಸುದೀಪ್ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿ ಈಗ ಹಳೆಯ ಫೋಟೋ ಒಂದನ್ನ ವೈರಲ್ ಮಾಡ್ತಾ ಇದ್ದಾರೆ. ಹೆಚ್ಚಾಗ್ತಾನೆ ಇದೆ ಕಿಚ್ಚ, ಸುದೀಪ್ ಹಾಗೂ ದರ್ಶನ್ ಫ್ಯಾನ್ಸ್ನ ವಾರ್. ನಿಮ್ಮ ಜೊತೆ ನಿಂತಿದ್ದವರನ್ನ ನೀವು ಮರಿಬೇಡಿ, ನಿಮ್ಮ ಕಣ್ಣೀರು ಒರೆಸಿದವರನ್ನ ನೀವು ಮರಿಬೇಡಿ ಅಂತ ಹೇಳಿ ಟೌಂಟನ್ನು ಕೊಡ್ತಾ ಇದ್ದಾರೆ. ಅಂದು ಪೈಲ್ವಾನ್ ರಿಲೀಸ್ ಆದಾಗ ಬೇಕಂತಲೇ ಟಾರ್ಗೆಟ್. ಸಿನಿಮಾ ಥಿಯೇಟರ್ಗೆ ಬರೋ ಮುನ್ನವೇ ಮಾಡಿದ್ರು ಪೈರಸಿ. ಅಂದು ಕಿಚ್ಚ ಸುದೀಪ್ ಕಣ್ಣೀರು ಹಾಕಿದ್ರು, ನೊಂದುಕೊಂಡಿದ್ರು. ಅಂದು ಸಂಭ್ರಮಿಸಿದರು. ಈಗ ಯಾಕೆ ಸುದೀಪ್ ಹೇಳಿಕೆಗೆ ಉರಿ ಬೀಳ್ತಾ ಇದ್ದಾರೆ? ವಿಪರ್ಯಾಸ. ಈಗ ಡೆವಿಲ್ ಸಿನಿಮಾ ಕೂಡ ಪೈರಸಿ ಆಗಿದೆ. ಆದರೆ ಇದಕ್ಕೆ ನಟ ಸುದೀಪ್ ಸಂಭ್ರಮವನ್ನ ಪಟ್ಟಿಲ್ಲ. ಬದಲಿಗೆ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಕಲಾವಿದರ ಶ್ರಮಕ್ಕೆ ಬೆಲೆ ಕೊಡಿ ಅಂತ ಹೇಳಿದ್ದಾರೆ. ಅಂದು ನೀವು ಮಾಡಿದ್ದನ್ನ ಇಂದು ನಮ್ಮ ಬಾಸ್ ಮಾಡ್ತಿಲ್ಲ. ಇದೇ ಸುದೀಪ್ ಮತ್ತು ಉಳಿದವರ ನಡುವಿನ ವ್ಯತ್ಯಾಸ ಅಂತೇಳಿ ಒಂದ್ ಕಡೆ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ವಾರನ್ನ ನಡೆಸ್ತಾ ಇದ್ದಾರೆ. ದರ್ಶನ್ ಫ್ಯಾನ್ಸ್ ಉದ್ದೇಶಿಸಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಯಾವಾಗ ಸುದೀಪ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ನಾವು ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು, ಆಗ ಬಹಳಷ್ಟು ಒಂದು ಕುತೂಹಲಕ್ಕೆ ಹಾಗೂ ಗೊಂದಲಕ್ಕೂ ಕೂಡ ಈಡು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಯಾಕಿಂತ ಮಾತುಗಳನ್ನ ಹೇಳಿದ್ದಾರೆ? ಯಾಕಂತ ಹೇಳಿದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಕೆಲವು ದಿನಗಳಾಗಿದೆ, ಅದು ಕೂಡ ಹೊರತಾ ಇದೆ. ಈಗ ನನ್ನ ಸಿನಿಮಾ ಬರ್ತಾ ಇದೆ, ಏನಾದರೂ ಅದಕ್ಕೆ ಯುದ್ಧಕ್ಕೆ ರೆಡಿಯಾಗಿನ ಅಥವಾ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರ ಅಥವಾ ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದು ಒಂದು ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ಈಗ ಫ್ಯಾನ್ಸ್ ಕೂಡ ಬಿಡ್ತಾ ಇಲ್ಲ. ಒಂದು ಕಡೆ ದರ್ಶನ್ ಫ್ಯಾನ್ಸ್, ಒಂದು ಕಿಚ್ಚನ ಫ್ಯಾನ್ಸ್ ಒಂದು ಫೋಟೋವನ್ನ ಇಟ್ಕೊಂಡು ಈ ರೀತಿಯಾಗಿ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಅವತ್ತು ಸಂಭ್ರಮಿಸಿದವರು ಇವತ್ತ್ಯಾಕೆ ಸುದೀಪ್ ಹೇಳಿಕೆಗೆ ಉರಿ ಬೀಳ್ತಾ ಇದ್ದೀರಾ? ಅಂದು ಕಿಚ್ಚ ಸುದೀಪ್ ಕಣ್ಣೀರನ್ನ ಹಾಕಿದ್ರು, ನೊಂದುಕೊಂಡಿದ್ರು. ಆದ್ರೆ ಇದಕ್ಕೆ ನಟ ಸುದೀಪ್ ಸಂಭ್ರಮವನ್ನ ಪಟ್ಟಿರಲಿಲ್ಲ. ಬದಲಿಗೆ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ ಎನ್ನುವಂಥ ಮಾತು ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಈಗ ನೋಡಿ, ಸ್ಯಾಂಡಲ್ವುಡ್ ಅನ್ನೋದು ಫ್ಯಾಮಿಲಿ, ಒಂದು ಕುಟುಂಬ. ಈಗ ಕುಟುಂಬದಲ್ಲಿ ಬಿರುಕು ಮೂಡ್ತಾ ಇದೆಯಾ ಅಥವಾ ಬಿರುಕು ಮೂಡುವಂತ ಹೇಳಿಕೆಗಳನ್ನ ಅಥವಾ ಫ್ಯಾನ್ಸ್ ಅನ್ನ ಕೆರಳಿಸುವಂತ ಹೇಳಿಕೆಯನ್ನ ಸುದೀಪ್ ನೀಡಿದ್ರಾ ಎನ್ನುವುದೇ ಒಂದು ಪ್ರಶ್ನೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕುಟುಂಬ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸಿನಿಮಾ ಮಾಡ್ತಾರೆ, ಎಲ್ಲರೂ ಕೂಡ ಅವರ ಯಶಸ್ಸಿಗೋಸ್ಕರ ಅವರ ಫ್ರೆಂಡ್ಸ್ನ ಅಥವಾ ಅವರ ಸಹೋದ್ಯೋಗಿಗಳ ಯಶಸ್ಸಿಗೆ ಖುಷಿ ಪಡ್ತಾರೆ. ಆದ್ರೆ
ಸುದೀಪ್ ಅವರು ಕೊಟ್ಟಂತ ಹೇಳಿಕೆಗೆ ಬಹಳ ದ್ವಂದ್ವವನ್ನು ಸೃಷ್ಟಿ ಮಾಡಿತ್ತು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು? ಯಾಕಂತ ಹೇಳಿದ್ರೆ ದರ್ಶನ್ ಈಗ ಜೈಲಿನ ಒಳಗಡೆ ಇದ್ದಾರೆ. ಅವರು ಜೈಲಿನ ಒಳಗಡೆ ಇರಬೇಕಾದ್ರೆ ಇವರ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು, ಅದು ಪೈರಸಿಗೂ ಕೂಡ ಕಾರಣವಾಯಿತು, ಎಲ್ಲದೂ ಕೂಡ ಥಿಯೇಟರ್ ಪ್ರಿಂಟ್ ಸಿಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೇ ವಿಚಾರವನ್ನ ಇಟ್ಕೊಂಡು ಏನಾದರೂ ನಾವು ನಿಮ್ಮಕ್ಕಿಂತ ಚೆನ್ನಾಗಿ ಮುಂದೆ ಹೋಗ್ತೇವೆ ಅಥವಾ ನಮ್ಮ ಸಿನಿಮಾ ಇನ್ನೂ ಓಡುತ್ತೆ ಅನ್ನುವಂಥ ದೃಷ್ಟಿಯಿಂದ ಏನಾದರೂ ಹೇಳಿದ್ರ ಅಥವಾ ಪೈಪೋಟಿಯನ್ನು ಕೊಡೋದಕ್ಕೆ ಈ ರೀತಿಯಾಗಿ ಮಾತನಾಡಿದ್ರ ಎನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇತ್ತು. ದರ್ಶನ್ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ಉದ್ದೇಶ ಕಿಚ್ಚನಿಗಿಲ್ಲ. ಅಂತಹ ಉದ್ದೇಶ ಇದ್ದಿದ್ರೆ ಅದಕ್ಕೆ ಎಷ್ಟೋ ಅವಕಾಶಗಳು ಕೂಡ ಇದ್ವು. ಇಂಟರ್ವ್ಯೂಗಳಲ್ಲಿ ದರ್ಶನ್ ಬಗ್ಗೆ ಕೇಳಿದ್ರೆ ಕಿಚ್ಚನಿಂದ ಉತ್ತರವಿಲ್ಲ. ಯಾವತ್ತೂ ಯಾರ ಬಗ್ಗೆಯೂ ಕೂಡ ಕೀಳಾಗಿ ಮಾತನಾಡಿಲ್ಲ ಕಿಚ್ಚ ಸುದೀಪ್. ಯುದ್ಧದ ಮಾತು ಆಡಿದ ಕ್ಷಣ ಅದನ್ನ ದರ್ಶನ್ಗೆ ಹೇಳಿದಂತಲ್ಲ, ಅವರ ಹೇಳಿಕೆಗಳನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಫ್ಯಾನ್ಸ್ ಯಾವತ್ತೂ ಕೂಡ ಫ್ಯಾನ್ಸ್ ಯಾವತ್ತೂ ಅವರ ನಾಯಕರನ್ನ ನಟಿಯನ್ನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಈಗ ಸುದೀಪ್ ಕೊಟ್ಟಂತ ಹೇಳಿಕೆಗೆ ಏನಾದರೂ ಸಮರ್ಥನೆಯನ್ನ ಕೊಡ್ತಾ ಇದ್ದಾರಾ? ಇಂಟರ್ವ್ಯೂಗಳಲ್ಲಿ ದರ್ಶನ್ ಬಗ್ಗೆ ಕೇಳಿದಾಗಲೂ ಕೂಡ ಯಾವತ್ತೂ ಕೂಡ ಸುದೀಪ್ ಉತ್ತರವನ್ನ ಕೊಡ್ಲಿಲ್ಲ, ಯಾವತ್ತೂ ಯಾರ ಬಗ್ಗೆಯೂ ಕೂಡ ಕೀಳಾಗಿ ಮಾತನಾಡಿಲ್ಲ ಕಿಚ್ಚ ಸುದೀಪ್. ಯುದ್ಧದ ಮಾತು ಆಡಿದ ತಕ್ಷಣ ಯಾರು ಕೂಡ ದರ್ಶನ್ಗೆ ಹೇಳಿದ್ದು ಅಂತ ಹೇಳಿ ತಿಳ್ಕೊಳ್ಬಾರ್ದು. ಯಾವತ್ತೂ ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡಿದವರಲ್ಲ. ಇಂಟರ್ವ್ಯೂ ಅಲ್ಲಿ ಯಾವತ್ತಾದ್ರೂ ದರ್ಶನ್ ಬಗ್ಗೆ ಕೇಳಿದಾಗ ಯಾವತ್ತೂ ಕೂಡ ಉತ್ತರವನ್ನು ಕೊಟ್ಟವರಲ್ಲ. ದರ್ಶನ್ಗೆ ಹೇಳಿದ್ದು ಅಂತ ನೀವು ನಿರ್ಧಾರವನ್ನು ಮಾಡೋದು ಸರಿನಾ ಅಂತ ಹೇಳಿ ಒಂದು ಕಡೆ ಫ್ಯಾನ್ಸ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಾತಾಡೋದಕ್ಕೆ ತುಂಬಾ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ. ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದ್ರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ